ಈ ವ್ಯಾಲೆಂಟೈನ್ಸ್ ಡೇ ಬಂದರೆ ಸಾಕು, ಒಂದು ವಾರ ಮುಂಚೆಯಿಂದನೇ ರೋಸ್ ಡೇ ಅಂತೆ, ಗಿಫ್ಟ್ ಡೇ ಅಂತೆ, ಚಾಕ್ಲೇಟ್ ಡೇ ಅಂತೆ, ಕಿಸ್ ಡೇ ಅಂತೆ, ಟೆಡ್ಡಿ ಡೇ ಅಂತೆ ಅಂದ್ಕೊಂಡು ಪ್ರತಿ ವರ್ಷ ಬ್ಯುಸಿ ಇರ್ತಾ ಇದ್ದೆ. ಆದರೆ ಈ 2 ವರ್ಷದಿಂದ ಇದ್ರ ಜೊತೆ ಬ್ಯುಸಿ ಆಗಿದೆಯಾ. ಇನ್ನೂ ಯಾವಾಗ ಅವಳು ನೆನಪಿಂದ ಆಚೆ ಬರೋದು ನೀನು? ಅಯ್ಯೋ ಕೇಳ್ಬಿಟ್ನಲ್ಲಪ್ಪ. ಹಸಿ ಹೃದಯಕ್ಕೆ ಲಗ್ಗೆ ಇಟ್ಟವಳು, ಬುಗ್ಗೆಯಾಗಿ ಚಿಮ್ಮಿದವಳು, ಗಗ್ಗವಾಗೇ ಉಳಿದವಳು, ಸಪ್ತ ಸಾಗರವ ದಾಟಿ ಹೊರಟು ಹೋದವಳು ನನ್ನವಳು. ತಗ, ಇದು ನಿನಗೆ ಬೇಕಾಗತ್ತೆ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮೂಡಿಗೆರೆ. ನಮ್ಮೂರಿಗೆ ಒಬ್ಬರು ಇಂಗ್ಲಿಷ್ ಟೀಚರು ಟ್ರಾನ್ಸ್ಫರ್ ಆಗಿ ಬಂದಿದ್ರು. ಮಲ್ಲಿಗೆ ಹೂ ಮುಡ್ಕೊಂಡು, ಪಾಂಡ್ಸ್ ಪೌಡರ್ ಹಾಕೊಂಡು, ಮೇ ಕಮಿಂಗ್ ಟೀಚರ್ ಅಂತ 5 ನಿಮಿಷ ಲೇಟ್ ಆಗಿ ಬಂದಿದ್ಲು. ಅವ್ರ ಮಗಳು. ಅಯ್ಯೋ ಕರ್ಮವೇ. ಅವಳನ್ನ ನೋಡಿದ ತಕ್ಷಣ ಅದೇನೋ ಗೊತ್ತಿಲ್ಲ, ಈಗ ಲವ್ ಅಂತಾರಲ್ಲ, ಅದು ಅವತ್ತೇ ಆಗಿತ್ತು. ಸರಿ ಬಿಡಪ್ಪ. ಆದ್ರೂ ಅದನ್ನ ಹೇಳಕ್ಕೆ 1 ವರ್ಷ ತಗೊಂಡೆ. ಅವಳ ಎದುರಿಗೆ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ಕೊಂಡ್ರೆ ಒಪ್ಕೊಳ್ತಾಳೋ ಇಲ್ವೋ ಅನ್ನೋ ಭಯ. ಆದ್ರೂ ಒಪ್ಕೊಂಡ್ಲು. ಅವಳು ಒಪ್ಕೊಂಡಿದ್ ಕ್ಷಣ ಇದೆಯಲ್ಲ, ಒಂದೇ ದಿನ ಯುಗಾದಿ ದೀಪಾವಳಿ ನನ್ನ ಬದುಕಲ್ ಬಂದಂಗಾಯ್ತು. ಸರೋಯ್ತು. ನಮ್ಮ ಸ್ಕೂಲಲ್ಲಿ ನಮ್ಮ ಪ್ರೀತಿ ಗೊತ್ತಿದ್ರು ಗೊತ್ತಿಲ್ದಂಗಿದ್ವಿ. ಕಣ್ಸನೆ ಮಾಡೋದು, ಕದ್ದು ಮುಚ್ಚಿ ಪೇಪರ್ಮೆಂಟ್ ಕೊಡೋದು, ನೋಟ್ಬುಕ್ ಎಕ್ಸ್ಚೇಂಜ್ ಮಾಡೋದು. ಹೋಗ್ತಾ ಹೋಗ್ತಾ SSLC ಮುಗ್ದೋಯ್ತು. ಅವಳು ಫಸ್ಟ್ ರ್ಯಾಂಕು, ನಾನು ಸೆಕೆಂಡ್ ರ್ಯಾಂಕು. ನಾನು ಥರ್ಡ್ ರ್ಯಾಂಕು. ನನಗೆ ಕಾಮರ್ಸ್ ಮಾಡಿ CA ಆಗಬೇಕು ಅಂತ ಆಸೆ, ಅವಳಿಗೆ ಡಾಕ್ಟರ್ ಆಗೋ ಆಸೆ. ಅವಳ ಆಸೆನೇ ನನ್ನ ಆಸೆ ಅಲ್ವಾ. ನಾನು ಸೈನ್ಸ್ ಮಾಡಿದೆ. ಒಂದೇ ಕಾಲೇಜು, ಅಕ್ಕಪಕ್ಕ ಬೆಂಚು. ಆಮೇಲೆ 2 ವರ್ಷ ಕಳೆದೇ ಹೋಯ್ತು. PUCಲೂ ಅವಳೇ ಫಸ್ಟು, ನಾನು ಸೆಕೆಂಡು. ಆಯ್ತು ಬಿಡಪ್ಪ. ಮೆಡಿಕಲ್ ಸೀಟ್ ಸಿಗ್ಲಿಲ್ಲ. ಅವಳು ಇಂಜಿನಿಯರಿಂಗ್ ತೊಗೊಳ್ತೀನಿ ಅಂತ ಹೇಳಿದ್ಲು, ನಾನು ಇಂಜಿನಿಯರಿಂಗ್ಗೆ ತೊಗೊಂಡೆ, ಕಂಪ್ಯೂಟರ್ ಸೈನ್ಸ್. ಯೌವನ, ಕಂಪನ, ಚುಂಬನ, ಸಮ್ಮಿಲನ, ಬಿಡ. ಅಷ್ಟ್ರಲ್ಲಿ ಬೀನು ಮುಗೀತು. ಇಬ್ಬರದು ಒಂದೇ ಕಂಪ್ನಿಗೆ ಕ್ಯಾಂಪಸ್ ಸೆಲೆಕ್ಷನ್ ಆಯಿತು. ಕೆಲಸ ಮಾಡಬೇಕು ಅಂತ ಬೆಂಗಳೂರಿಗೆ ಬಂದ್ವಿ. ಅಲ್ಲಿವರೆಗೂ ಬೆಂಗಳೂರು ನೋಡೇ ಇರಲಿಲ್ಲ. ಕಲರ್ಫುಲ್ ಲೈಫು. ಅವಳು ನಾನು ಯಾರ ಭಯನೂ ಇಲ್ಲದೆ ಕೈ ಹಿಡ್ಕೊಂಡು ಓಡಾಡಿದ್ವಿ, ಸುತ್ತಾಡಿದ್ವಿ. ಕಂಪ್ನಿಲಿ ಕೆಲಸ ಮಾಡಬೇಕಾದ್ರೆ ಒಂದು ಹುಡುಗ ಒಂದು ಹುಡುಗಿನ, ಒಂದು ಹುಡುಗಿ ಒಂದು ಹುಡುಗನ ಮಾತಾಡ್ಸೋದು ಕಾಮನ್ನು. ಹೌದು. ನೈಟ್ ಔಟು, ಪಾರ್ಟಿ, ಡಿನ್ನರು, ಅದು ಕಾಮನ್ ಅಲ್ವಾ. ಹೌದು. ಅವಳು ಬೇರೆ ಹುಡುಗನ ಜೊತೆ ನಗ್ನಗ್ತಾ ಮಾತಾಡ್ಬೇಕಾದ್ರೆ ನನಗೆ ಉರಿಯೋದು. ಪೊಸೆಸಿವ್ನೆಸ್ ಅಂತಾರಲ್ಲ, ಅದು. ಪೊಸೆಸಿವ್ನೆಸ್ ತಪ್ಪು ಅನ್ಸಿದ್ರು ನನ್ಗೆ ತಡ್ಕೊಳಕ್ಕಾಗ್ತಿರ್ಲಿಲ್ಲ. ನಿಜ ಬಿಡಪ್ಪ. ಎಲ್ಲೋ ಅವಳನ್ನ ಕಡೆಗಣಿಸ್ತಿದ್ದಾಳೇನೋ, ನಾನು ಅವಳನ್ನ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಾವನೆ ಶುರು ಆಯಿತು. ಅದೇ ಟೈಮಲ್ಲಿ ರಿಸೆಷನ್ ಲಿಸ್ಟಲ್ಲಿ ನನ್ನ ಹೆಸರಿತ್ತು. ಜಾಬ್ ಕಳ್ಕೊಂಡೆ. ಪಾಪ ಆ ಟೈಮಲ್ಲಿ ನನ್ನ EMI, ಕ್ರೆಡಿಟ್ ಕಾರ್ಡ್ ಬಿಲ್ಲು ಅವಳೇ ಮೇಂಟೈನ್ ಮಾಡ್ತಿದ್ಲು. ನಾನು 4-5 ಕಡೆ ಇಂಟರ್ವ್ಯೂ ಕೊಟ್ಟು ಮತ್ತೆ ಕೆಲ್ಸಕ್ಕೆ ಸೇರಿದೆ. ಅಷ್ಟರಲ್ಲೇ ಅವಳಿಗೆ ಯಾರೋ ಪ್ರಪೋಸ್ ಮಾಡ್ದ ಅಂತ ಸರಿಯಾಗಿ ಹಿಗ್ಗ ಮುಗ್ಗ ಚೆನ್ನಾಗಿ ಬಾರಿಸ್ದೆ. ಅವಳ ಮೇಲೆ ರೇಗ್ದೆ. ಅವಳು ನನ್ನ ಮೇಲೆ ರೇಗಿದ್ಲು. ನಮ್ಮಿಬ್ಬರ ಮಧ್ಯ ದೊಡ್ಡ ಜಗಳನ ಆಗೋಯ್ತು. 10 ವರ್ಷದ ಪ್ರೀತಿಲಿ ಅದೇ ಫಸ್ಟ್ ಟೈಮ್ ಸುಮಾರು ದಿನ ಮಾತಾಡದೇ ಇದ್ದದ್ದು. ಆದರೆ ಮನಸ್ಸು ಕೇಳುತ್ತಾ, ಮತ್ತೆ ಒಂದಾದ್ವಿ, ಮತ್ತೆ ಜಗಳ ಆಡಿದ್ವಿ. ಹಿಂಗೆ ಲೈಫಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇತ್ತು. ಇಬ್ರು ದುಡ್ತಾ ಇದ್ವಲ್ಲ, ಈಗೋ ಕ್ಲಾಶು. ಒಂದಿನ ನನ್ಗೆ ಹೇಳ್ದೆ, ಕೆಲ್ಸಕ್ಕೆ ರಿಸೈನ್ ಹಾಕಿದ್ಲು. ಫೋನ್ ಮಾಡಿದ್ರೆ ಪಿಕ್ ಮಾಡ್ತಿಲ್ಲ. ನೆಕ್ಸ್ಟ್ ಡೇ ಅವಳೇ ಕಾಲ್ ಮಾಡಿದ್ಲು. ಎದುರುಗಡೆ ಸಿಕ್ಲು. ಎಲ್ಲಿತ್ತೋ ಕೋಪ, ತಗದ್ ಕಪಾಳ್ಕೊಂಡು ಹೊಡೆದೇ ಬಿಟ್ಟ. ಅವಳು ತಿರುಗಿಸಿ ಹೊಡೆದ್ಲು.
ಕಾಡ್ದೆ ಬೇಡ್ದೆ ಅತ್ತೆ ಕರೆದೆ ಅವಳ ಮನಸ್ಸು ಕರಲಿಲ್ಲ. ಕಾಲ್ ಮಾಡಿದೆ, ನಂಬರ್ ಬ್ಲಾಕು. ಪಿ ಜಿ ಹತ್ರ ಹೋದ್ರೆ ಆ ಸೆಕ್ಯೂರಿಟಿ ನನ್ನ ಮಗ ಬೈದ್ ಕಳಿಸ್ದ. ಆವತ್ತೇ ಲಾಸ್ಟು ನಾನು ಅವಳನ್ನ ನೋಡಿದ್ದು. ಆವಾಗ ಶುರು ಮಾಡಿದ್ದು ಕುಡಿಯಕ್ಕೆ. ನಿಧಾನ ಕುಡಿಯೋ. ಆಮೇಲೆ ಒಂದಿನ ಗೊತ್ತಾಯ್ತು, ಅವಳು ಮದುವೆ ಆಗಿ ಫ್ರಾನ್ಸಲ್ಲಿ ನೆಮ್ಮದಿಯಾಗಿದ್ದಾಳೆ ಅಂತ. ಅವಳು ನೆನಪಾದಾಗಲೆಲ್ಲ ಅವಳು ಇನ್ಸ್ಟಾಗ್ರಾಮಲ್ಲಿ ಹಾಕಿರೋ ಫೋಟೋನ ನೋಡ್ತಾ ಇರ್ತೀನಿ. ಇನ್ಸ್ಟಾಗ್ರಾಮಲ್ಲಿ ನಿನ್ನನ್ನು ಬ್ಲಾಕ್ ಮಾಡಿಲ್ಲ ತಾನೆ ಅವಳು? ಫೇಕ್ ಅಕೌಂಟಿಂದ ಫಾಲೋ ಮಾಡ್ತೀನಿ. ಕರ್ಮವೇ. 10 ವರ್ಷದ ಪ್ರೀತಿ ನನ್ನ ಈ ಅಹಂ, ಈಗೋ, ಸ್ವಾರ್ಥ, ಹುಚ್ಚುತನದಿಂದ ಅವಳನ್ನ ಕಳ್ಕೊಂಡ್ಬಿಟ್ಟೆ. ಇಲ್ಲಿವರೆಗೂ ಅವಳ ಹೆಸರಂತರೂ ಹೇಳಲಿಲ್ಲ. ಅಟ್ಲೀಸ್ಟ್ ಫೋಟೋನಾರ ತೋರಿಸೋ. ಬೇಡ ಮಗ, ಅವಳು ನನ್ನ ಜೀವನದ ಮೌನ ಕವಿತೆ. ಮೌನವಾಗಿ ಬಿಡ್ಲಿ.